ವೀಡಿಯೋಸ್ ಮಾಡೋದೇ ಬೇಡ ಅನಿಸ್ಬಿಡ್ತು. ಈ ವಿಡಿಯೋ ಮಾಡಿ ತುಂಬ ಸತಾಯಿಸ್ಬಿಡ್ತು ಈ ವಿಡಿಯೋ ನನಗೆ. ನೋಡಿ, ಇದು ಸೌದೆ ಒಲೆಯಲ್ಲಿ ಕಿರಿಕ್ಸಾಲೆ ಸೊಪ್ಪಿನ ಬಸ್ಸಾರು ಮತ್ತು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಕಿರಿಕ್ಸಾಲೆ ಸೊಪ್ಪು ಒಂದೆರಡು ತಗೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಸೌದೆ ಒಲೆಯಲ್ಲಿ ಕಿರಿಕ್ಸಾಲೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಇವಾಗ ನಾವು ಸ್ಟಾರ್ಟ್ ಮಾಡಿದ್ದು ಅಡುಗೆನೇ ಒಂದು 6:45 ಮಾತ್ರ ಆಗಿತ್ತು. ಆಗಲೇ ಕತ್ಲಾಗಿ ಹೋಗ್ಬಿಟ್ಟಿತ್ತು. ನಾವು ಬೆಳಗ್ಗೆ ಹೊತ್ತು ಮಾಡೋಣ ಅಂತಂದರೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು. ಅವರು ಬರೋದು ಲೇಟಾಗಿ ಹೋಗ್ಬಿಡ್ತು. ಹಂಗಾಗಿ ವಿಡಿಯೋ ಮಾಡಬೇಕು ಅಂತ ನನಗೆ ಕಿರಿಕ್ಸಾಲೆ ಸೊಪ್ಪಿನ ಬಸ್ಸಾರು ಮಾಡೋಣ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಅಂತೇಳಿ ಹೇಳಿದ್ದೆ ಅವ್ರಿಗೆ. ಹಂಗಾಗಿ ಸಾಯಂಕಾಲ ಇನ್ನು ಸೊಪ್ಪು ತಂದು ಸಾಯಂಕಾಲ ಮಾಡ್ತಾಯಿದ್ವಿ. ಅದೇ ಹೇಳಿದ್ನಲ್ಲ, ಒಂದು 6:45ಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕತ್ಲೆ ಆಗ್ಬಿಡ್ತು. ನೋಡಿ, ಈಗ ಮೊದಲನೇದಾಗಿ ಬೇಳೆ, ನೀರು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಬೆಂದ್ಕೋಬೇಕು. ಒಂದು 3/4 ಭಾಗದಷ್ಟು ಬೇಳೆ ಬೆಂದ್ಕೋಬೇಕು. ಸೌದೆ ಒಲೆಯಲ್ಲೇ ಮಾಡ್ತಾ ಇರೋದು. ನೀರು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಬೇಳೆ ಹಾಕೋದ್ರಿಂದ ಬೇಗ ಬೆಂದ್ಕೊಳುತ್ತೆ. ಹಾಗಾಗಿ ಈಗ ನೋಡಿ, ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ. ಈ ಥರ ಕಡ್ಡಿ ಕಸ ಏನಾದರೂ ಇದ್ದರೆ ನೀಟಾಗೆಲ್ಲ ಸೋಸಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಬಿಸಿಲಿರೋದ್ರಿಂದ ಕಿರಿಕ್ಸಾಲೆ ಸೊಪ್ಪು ಬಸ್ಸಾರು ತುಂಬಾ ಒಳ್ಳೆಯದು. ಯಾಕಂತಂದರೆ ತಂಪಲ್ಲ ಅದು, ಹಾಗಾಗಿ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾ ಇರೋದು. ಸ್ಟಾರ್ಟಿಂಗಲ್ಲಿ ಮಾಡ್ತಾ ಸುಮ್ಮನೆ ಇರ್ತಾರೆ, ಮತ್ತು ಲಾಸ್ಟಿಗೆ ಇನ್ನೇನು ಸ್ವಲ್ಪ ಐತೆ ಅನ್ಬೇಕಾದ್ರೆ ರೇಗ ಆಡ್ತಾರೆ. ಆ ಥರ ನಮ್ಮ ಯಜಮಾನ್ರು. ಆದರೂ ಹಂಗೆ ಪಾಪ ಮಾಡಿದ್ರು. ವೀಡಿಯೋನ ಚೆನ್ನಾಗಿ ಬಂದಿದೆ. ಆದರೂ ಸ್ವಲ್ಪ ಕತ್ಲಾಯಿತು, ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಯಿತು. ಯಾರೂ ಬೇಜಾರು ಮಾಡ್ಕೋಬೇಡಿ, ಕ್ಲಾರಿಟಿ ಕಮ್ಮಿ ಇದೆ ಮತ್ತು ಕತ್ಲು ಅಂತಂದು. ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ವೀಡಿಯೋ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕೊನೆವರೆಗೂ ನೋಡಿ, ಕಮೆಂಟ್ ಮಾಡಿ. ಮತ್ತು ಕತ್ಲಾಗಿ ಹೋಗ್ಬಿಟ್ಟಿತ್ತಲ್ಲ, ಇವಾಗ 7 ಗಂಟೆ ಮಾತ್ರ ಆಗಿದೆ. ಆಗಲೇ ಕತ್ಲಾಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ ವೀಡಿಯೋ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಬೇಳೆ 3/4 ಭಾಗ ಬೆಂದಮೇಲೆ ಕಿರಿಕ್ಸಾಲೆ ಸೊಪ್ಪನ್ನ ನೀಟಾಗಿ ಒಂದು 3-4 ಸಲ ತೊಳ್ಕೊಂಬಿಟ್ಟು ಹಾಕ್ಕೋಬೇಕು. ಯಾಕಂತಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ. ಬೇಕಿದ್ದರೆ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡಿ. ಮಣ್ಣೇನಾದರೂ ಇದ್ದರೆ ಅದೆಲ್ಲ ಕೆಳಗಡೆ ಕುತ್ಕೊಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸೊಪ್ಪು ಮೇಲೆ ಹಾಕೋದ್ರಿಂದ ಸೊಪ್ಪು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದು ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಕಾಯಿ ಇಷ್ಟು ಸೋಸಿಟ್ಟಿದ್ದೀನಿ. ಇದು ಒಗ್ಗರಣೆಗೆ ನೋಡಿ, ಈರುಳ್ಳಿ ಮತ್ತು ಹಸಿಕಾಯಿ ಇಷ್ಟು ಸಪ್ರೇಟು. ಈಗ ನೋಡಿ, ಚೆನ್ನಾಗಿ ಬೆಂದ್ಕೋಬೇಕು ಸೊಪ್ಪು. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ವೀಡಿಯೋಸ್ ನೋಡಿ ತುಂಬ ಜನ ತುಂಬ ಖುಷಿ ಪಡ್ತಾರೆ. ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಾ, ತುಂಬಾ ಖುಷಿ ಆಗುತ್ತೆ. ಇನ್ನು ಸ್ವಲ್ಪ ಜನ ಹೊಟ್ಟೆ ಹುರ್ಕೊಳ್ತೀರಾ. ನಾನು ನಿಮ್ಗೆ ಏನು ಮಾಡಿದ್ದೀನಿ ಆ ಥರ ಹೊಟ್ಟೆ ಹುರ್ಕೊಳಕ್ಕೆ? ನಮ್ಮ ಜೀವನ ನಮ್ಮದು, ನಿಮ್ಮ ಜೀವನ ನಿಮ್ಮದು. ನೀವು ಇಷ್ಟ ಇದ್ದರೆ ನಮ್ಮ ವೀಡಿಯೋಸ್ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ಅದು ಅನ್ಸಬ್ ಮಾಡಿ. ನೀವು ನೋಡಲೇಬೇಕು. ನೀವು ನೋಡಲಿಲ್ಲ ಅಂದರೆ ಮುಂದಕ್ಕೆ ಹೋಗೋದಿಲ್ಲ ವೀಡಿಯೋ ಅಂತ. ನಿಮಗಾಗಿಯೇ ಹಾಕಲ್ಲ ನಾನು ವೀಡಿಯೋ. ನಿಮ್ಗೆ ಇಷ್ಟ ಇದ್ದರೆ ನೋಡಿರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಹಂಗಂತ ನೀವು ಏನೇನೋ ಅಂದ್ಕೊಂಡು ಏನೇನೋ ಕಮೆಂಟ್ ಮಾಡಬೇಡಿ ಅಷ್ಟೇ. ನೋಡಿ, ಈಗ ಸೊಪ್ಪು ಚೆನ್ನಾಗಿ ಬೆಂದಿದ್ದಾದಮೇಲೆ ಈಗ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಜಾಲರಿ ಇಟ್ಟು ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈಗ ಸೋಸಿದ್ದಾದಮೇಲೆ ಈಗ ತಣ್ಣಗಾಗಿ ಹಾಕ್ಬಿಡ್ಬೇಕು. ನೀಟಾಗಿ ಒಂದು ಫ್ಯಾನ್ ಅಡಿಕ್ಕಿಡ್ರಿ, ಬೇಗ ತಣ್ಣಗಾಗುತ್ತೆ. ಒಂದು ತಟ್ಟೆಗೆ ಹಾಕ್ಬಿಟ್ಟು ಫ್ಯಾನ್ ಆನ್ ಮಾಡಿಬಿಟ್ರೆ ತಣ್ಣಗಾಗುತ್ತೆ ಬೇಗ. ನೋಡ್ತಾ ಇರ್ಬೋದು, ಈಗ ಎಲ್ಲ ಕಂಪ್ಲೀಟಾಗಿ ಸೋಸಿಬಿಟ್ಟು ಮತ್ತು ಒಂದು ಗ್ಯಾಸಿನ ಮೇಲೆ ಗ್ಯಾಸೇ ಬರುತ್ತೆ, ಇದು ಒಲೆ ಮೇಲೆ ಇದು ಪಾತ್ರೆ ಇಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಹಾಕ್ಕೊಳ್ಳಿ. ನಾನು ಚಿಕ್ಕ ಹುಡುಗಿಯಿಂದನೂ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅಮ್ಮ ವ್ಯಾಪಾರಕ್ಕೆ ಹೋಗೋದು, ಮನೇಲಿ ಯಾರೂ ಇರ್ತಿರ್ಲಿಲ್ಲ. ಅಮ್ಮ ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿ ಎಲ್ಲ ಅಡುಗೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ನಾನು ಎಷ್ಟಿರ್ತೀನಿ, ಒಂದು 5ನೇ ಕ್ಲಾಸು, ಒಂದು 4ನೇ ಕ್ಲಾಸು, 3ನೇ ಕ್ಲಾಸ್ ಆವಾಗಲಿಂದನೂ ಅಡುಗೆ ಬರುತ್ತೆ ಫ್ರೆಂಡ್ಸ್ ನನಗೆ. ಆವಾಗಲಿಂದನೂ ಅಡುಗೆ ಮಾಡ್ತಾನೆ ಇರ್ತಿದ್ದೆ. ಆವಾಗಲಿಂದನೂ ಅಮ್ಮ ಕಲಿಸಿದ್ರು ಅಡುಗೆ. ಇನ್ನು ಹಂಗೆ ಅಭ್ಯಾಸ ಆಗೋಯ್ತು. ಇಂಥ ಅಡುಗೆ ಬರಲ್ಲ ಅನ್ನೋಂಗಿಲ್ಲ, ಎಲ್ಲ ಅಡುಗೆನೂ ಮಾಡ್ತೀನಿ. ಹಾಗಾಗಿ ಇವಾಗ ಎಲ್ಲ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಮತ್ತು ಜೀರಿಗೆ, ಮೆಣಸು ಚೆನ್ನಾಗಿ ಹುರಿದು ಒಂದು ಸೈಡ್ಗೆ ಇಟ್ಟು, ಈಗ ಅದೇ ಬಾಣಲಿ ಒಳಕ್ಕೆ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ.
ನಮ್ಮ ಕಡೆ ಮಾಡೋ ಅಂಥದ್ದು ಇದು ಬಸ್ಸಾರು. ನಿಮ್ಮ ಕಡೆ ಈ ಥರ ಮಾಡ್ತೀರಾ ಇಲ್ಲ ಅಂತಂದರೆ ಬೇರೆ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಯಾವಾಗ ಮಾಡಿದ್ರೂ ಬಸ್ಸಾರು ಇದೇ ಥರನೇ ಮಾಡೋದು. ಕೆಲವರು ಬೇರೆ ಥರ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಈ ಥರ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿಲ್ವೋ ಅಂತ ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ, ನೋಡೋಣ ಎಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತಂದು. ಈಗ ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದ್ದಾದಮೇಲೆ ಟೊಮೆಟೊ ಹಣ್ಣು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಈ ವಿಡಿಯೋ ಮಾಡ್ಬೇಕಾದ್ರೆ ಹೊರಗಡೆ ಎಲ್ಲ ಚಪ್ರ ಒಂದೇ ಇರೋದು, ಸೈಡಲ್ಲಿ ಏನು ಕಟ್ಟಿಲ್ಲ, ಸೈಡಲ್ಲೆಲ್ಲ ಹಾಗೆ ಓಪನ್ ಇದೆ. ಜೋರಾಗಿ ಗಾಳಿ, ಮಳೆ ಬರೋದಕ್ಕೆ. ಮಳೆ ಆ ಕಡೆನೂ ಆಗಿದೆ, ತುಮಕೂರೆಲ್ಲ ಆಗಿದೆ, ಇಲ್ಲಾಗಿಲ್ಲ. ಆದರೆ ಗಾಳಿ ಬೀಸ್ತಾ ಇತ್ತು. ಹೆಂಗೋ ಬೇಗ ಮಾಡಿಬಿಟ್ವಿ. ನಮ್ಮ ಯಜಮಾನ್ರು ಹಂಗೆ ಸಹಾಯ ಮಾಡಿದ್ರು, ಕಾಯಿ ತುರಿಯೋದು ಮತ್ತು ಬೆಳ್ಳುಳ್ಳಿ ಸುಲಿಯೋದು ಆ ಥರ ಎಲ್ಲ ಮಾಡಿದ್ರು. ಬೇಗ ಆಯಿತು. ಈಗ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಿದ್ದಾದಮೇಲೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಅದ್ರಾಗೆ ಹಾಕಿದ್ನಲ್ಲ ಹುಣಸೆಹಣ್ಣು, ಇಷ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಂಗೆ, ಜಾಸ್ತಿ ಉರಿ ಇಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಉರಿ ಇಟ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾಗಿದ್ದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳೋದು ಅಷ್ಟೇ. ಇನ್ನು ಇದು ಖಾರ ರುಬ್ಬೋದು ಕಲ್ಲಿರುತ್ತಲ್ಲ, ಅದರಲ್ಲಿ ಬೇಕಿದ್ರೂ ರುಬ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಯಾರ ಮನೆಗೂ ಇರುತ್ತೆ, ಆದರೆ ಟೈಮ್ ಇರೋದಿಲ್ಲ ರುಬ್ಬಕ್ಕೆ, ಮಿಕ್ಸಿಗೆ ಹಾಕೋಬೋದು. ನೋಡ್ತಾ ಇರ್ಬೋದು, ಸೊಪ್ಪು ನೀಟಾಗಿ ತಣ್ಣಗಾಗಿದ್ದಾದ್ಮೇಲೆ ಕಂಪ್ಲೀಟಾಗಿ ಹಿಂಡ್ಬಿಟ್ಟು, ಅದು ಎಕ್ಸ್ಟ್ರಾ ನೀರು ಇರುತ್ತೆ ಅದೆಲ್ಲ ತೆಕ್ಕೊಂಬಿಟ್ಟು ಹಿಂಡ್ಬಿಟ್ಟು ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ, ಇಲ್ಲ ಅಂತಂದರೆ ಒಲೆ ಆರೋಗುತ್ತೆ. ಇಲ್ಲಿ ಗಾಳಿ ಬೀಸ್ತಾ ಇದೆ ಹೇಳಿದ್ನಲ್ಲ, ಹಾಗಾಗಿ. ಈಗ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದ್ಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ನೋಡಿ ಹೊಗೆ ಬರ್ತಾ ಇದೆ ಗಾಳಿಗೆ, ಅದು ಗಾಳಿ ಬೀಸ್ತಾ ಇದೆಯಲ್ಲ ಹಾಗಾಗಿ ಹೊಗೆ ಬರ್ತಾ ಇದೆ. ಯಾರು ಬೇಜಾರು ಮಾಡ್ಕೋಬೇಡಿ. ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ, ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ನನಗೂ ಇದೇ ಥರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತೀನಿ, ನಿಮಗೋಸ್ಕರ ಸೌದೆ ಒಲೆಯಲ್ಲೇ ಅಡುಗೆ ಮಾಡಿ ವೀಡಿಯೋ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಸಿಕಾಯಿ. ಒಂದು ಅರ್ಧ ಹೋಳಷ್ಟು ಹಸಿಕಾಯಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಹೋಗಿದ್ದಾದಮೇಲೆ ಈಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ, ಸೊಪ್ಪು ಚೆನ್ನಾಗಿರುತ್ತೆ ಟೇಸ್ಟು. ಬೇಕಿದ್ದರೆ ನೀವು ಕಡಲೆ ಬೀಜ ಹುರಿದು ಪುಡಿ ಮಾಡಿ ಹಾಕೋಬೋದು. ಇಲ್ಲಿ ಹೇಳಿದ್ನಲ್ಲ, ಕತ್ಲಾಗಿತ್ತು ಆಗಲೇ, ಗಾಳಿ ಬೇರೆ ಬೀಸ್ತಿತ್ತು, ಹಾಗಾಗಿ ನಾನು ಇನ್ನು ಕಡಲೆ ಬೀಜದ ಪುಡಿ ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆಗಿದೆ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ತೆಕ್ಕೊಳ್ತಾ ಇದ್ದೀನಿ, ಸೈಡ್ಗೆ ಇಟ್ಟು. ಅದು ನೋಡಿ ಇಷ್ಟ ಆಗಿದೆ. ಈಗ ಅಷ್ಟೇ, ಇದು ಮುಗೀತು ಸೊಪ್ಪು. ಮತ್ತು ಸಾಂಬಾರಿಗೆ ಈಗ ಅದೇ ಪಾತ್ರೆ ಇಡ್ತಾಯಿದ್ದೀನಿ. ಅದೇ ಪಾತ್ರೆ ಇಟ್ಟು ಚೆನ್ನಾಗಿ ಬಿಸಿ ಆಗಬೇಕು ಪಾತ್ರೆ. ಬಿಸಿ ಆಗಿದ್ದಾದಮೇಲೆ ಮತ್ತು ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಆ ಥರ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೋದು ಅಷ್ಟೇ. ಈಗ ತಣ್ಣಗಾಗಿದ್ದಾದಮೇಲೆ ಅದು ರುಬ್ಕೋಬೇಕು ಅಷ್ಟೇ. ಈ ಮಸಾಲೆ ಆಗಲೇ ಹುರಿದಿಟ್ಟಿದ್ವಲ್ಲ ನಾವು, ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಅವೆಲ್ಲ, ಅದನ್ನು ರುಬ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದರೆ ನೀವು ಐಸ್ ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೋದು. ಐಸ್ ಹಾಕೋದ್ರಿಂದ ಬೇಗ ನೈಸಾಗಿ ಆಗುತ್ತೆ, ಹಾಗೆ ಮಿಕ್ಸಿ ಹೀಟ್ ಬರೋದಿಲ್ಲ ಜಾಸ್ತಿ, ಹಾಗಾಗಿ ನೀವು ಐಸ್ ಹಾಕ್ಕೊಂಡು ರುಬ್ಕೊಳ್ಳಿ ಮಸಾಲೆನ. ಅದನ್ನು ಚೆನ್ನಾಗಿ ಬೇಗ ನುಣ್ಣಗಾಗುತ್ತೆ, ಹಾಗಾಗಿ. ನೋಡ್ತಾ ಇರ್ಬೋದು, ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ. ನೋಡ್ತಾ ಇರ್ಬೋದು, ಈಗ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು 1-2 ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಒಬ್ಬಟ್ಟಿನ ಸಾರು ಇದ್ದಂಗೆ ಇರುತ್ತೆ, ಹಾಗಾಗಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅಷ್ಟೇ, ಲೆಂತಿ ಆಗುತ್ತೆ ಅಂತ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ, ಬೇಗ ಆಗಲಿ ಅಂತಂದು. ಮತ್ತು ಲೆಂತಿ ಆದರೆ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ ನೋಡೋದಕ್ಕೆ, ಹಾಗಾಗಿ ಈ ಥರ ವಿಡಿಯೋ ಫಾಸ್ಟಾಗಿ ಇಟ್ಟು ಮಾಡ್ತಾಯಿದ್ದೀನಿ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅದು ಉರಿಯೋವರೆಗೂ ಸ್ವಲ್ಪ ಹತ್ಕೊಳೋವರೆಗೂ, ಆಮೇಲೆ ಆರೋದೇ ಇಲ್ಲ, ಚೆನ್ನಾಗಿ ಉರಿತಾ ಇರುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಆಗಲೇ ಬಸಿಟ್ಟಿದ್ನಲ್ಲ ನೀರು, ಬೇಳೆ ಮತ್ತು ಸೊಪ್ಪು ಬೇಯಿಸಿಟ್ಟಿದ್ನಲ್ಲ, ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಅದು ಸ್ವಲ್ಪ ಹಾಗೆ ಕುದೀತಾ ಇರಲಿ. ನಾನು ಈಗಲೇ ಯಾಕೆ ಒಗ್ಗರಣೆ ಹಾಕೋದಂದರೆ, ಅದು ಒಲೆ ಉರಿತಾ ಇರುತ್ತೆ, ಎಲ್ಲ ಉರಿ ಎಲ್ಲ ವೇಸ್ಟ್ ಆಗುತ್ತೆ ಅಂತಂದು ಈಗಲೇ ಹಾಕಿದೆ. ಈಗ ಬಂದಿದ್ದೀನಿ ನೋಡಿ, ಅದನ್ನು ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಬಿಟ್ಟು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಹಾಕ್ಕೊಂಡು ಈಗ ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನಾನು ಇಷ್ಟೇ ಹಾಕ್ಕೊಳ್ತಾ ಇರೋದು, ಮತ್ತು ಧನಿಯಾ ಪುಡಿ ಏನು ಹಾಕ್ಕೊಳ್ತಿಲ್ಲ, ನಾನು ಹಾಕೋದಿಲ್ಲ ಧನಿಯಾ ಪುಡಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಧನಿಯಾ ಪುಡಿ.
ಧನಿಯಾ ಪುಡಿ ಹಾಕ್ತಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇಷ್ಟ ಹಿಂಗೆ ಮತ್ತು ಹಸಿ ಕಾಯಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮೇಲೆ ಹಸಿ ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಸಿ ಕಾಯಿ ಹಾಕ್ಕೊಳ್ಳಿ. ಇಷ್ಟೇ, ಒಂದೆರಡು ಕುದಿ ಬಂದರೆ ಅಷ್ಟೇ ಆಗೋಗುತ್ತೆ ಸಾರು. ನೋಡ್ತಾ ಇರ್ಬೋದು, ಒಂದೆರಡು ಕುದಿ ಬಂದಿದೆ. ಇಷ್ಟಾದರೆ ಸಾಕು. ಈಗ ಇಳಿಸ್ಕೊಳ್ತಾ ಇದ್ದೀನಿ. ಇಳಿಸ್ಬಿಟ್ಟು ಈಗ ಮುದ್ದೆಗೆ ಇಡ್ತಾ ಇದ್ದೀನಿ. ಇನ್ನು ಲೇಟ್ ಆಗುತ್ತೆ ಅಂತಂದು ಗ್ಯಾಸಲ್ಲೇ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕ್ಬಿಟ್ಟು ಒಂದು 3 ಗ್ಲಾಸಷ್ಟು ನೀರು ಹಾಕಿ ಅಕ್ಕಿನ ಬೇಯಿಸಿಟ್ಟಿದ್ದೆ. ಇನ್ನು ಸೌದೆ ಒಲೆಯಲ್ಲೇ ಮಾಡಬೇಕಂದ್ರೆ ಲೇಟ್ ಆಗುತ್ತೆ. ಸ್ವಲ್ಪ ಟೈಮ್ ಇದ್ದಿದ್ರೆ ಇಲ್ಲಿ ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ವಿ. ಇನ್ನು ವೀಡಿಯೋಗಾಗಿ ಇನ್ನು ಹೊರಗೆ ತಂದು ಅಡುಗೆಗೆ ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ವಿ. ಈಗ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ಬೆಂದಮೇಲೆ ಹಸಿಟ್ಟು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಮುದ್ದೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು 3 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಹಸಿಟ್ಟು ಅಳತೆ ಹೇಳ್ತಾ ಇದ್ದೀನಿ ನಾನು. ಮಾಮೂಲಿ ಎಲ್ಲರಿಗೂ ಬರುತ್ತೆ ಮುದ್ದೆ ಮಾಡೋದು, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಏನಾದರೂ ಇದು ತೆಳ್ಳಗಿದ್ರೆ ಇನ್ನು ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಬಿಸಿನೀರು ಕಾಸ್ಬಿಟ್ಟು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಗಂಟು ಇಲ್ದಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿಕ್ಕಿಡಿ. ಸಣ್ಣ ಉರಿಯಲ್ಲೇ ಇಡಬೇಕು, ಇಲ್ಲಾಂತಂದರೆ ಸೀದೋಗುತ್ತೆ, ಅದು ಕರ್ರಗಾಗುತ್ತೆ ಅಷ್ಟೇ. ನಿಮಗೆ ಮುದ್ದೆ ವಿಡಿಯೋ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಆಯಿತು. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲ ಅಂತ ಒಂದ್ಸಲಿ ಹೇಳಿ, ಗೊತ್ತಾಗುತ್ತೆ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.